ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತಿದ್ದೀರಾ ವಿನೋದ್ ಆರುಷ್ ಯೂಟ್ಯೂಬ್ ಚಾನಲ್. ಸೊ ಪಾಪ ಹಾಯ್ ಮಾಡು ಮಗನೆ, ಹಾಯ್ ಮಾಡು, ಹಾಯ್ ಮಾಡು. ಅಲ್ಲಿ ಇಲ್ಲಿ ಹಾಯ್ ಹಾಯ್ ಮಾಡು, ಪಪ್ಪಂಗೆ ಮಾಡು ಹಾಯ್ ಮಾಡು. ಅವನಿಗೆ ಸೆಲ್ಫಿ ಕ್ಯಾಮ್ರಾದಲ್ಲೆಲ್ಲ ಬ್ಯಾಕ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಾ ಇರೋದಕ್ಕೆ ಹಾಯ್ ಮಾಡ್ತಾ ಇಲ್ಲ. ಸೊ ಇವತ್ತು ನನ್ನ ಮಗನಿಗೆ ಫಸ್ಟ್ ಹೇರ್ ಕಟ್ ಮಾಡಿಸೋಣ ಅಂತ ಸಲೂನ್ಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಆಲ್ಸೋ ಬಟ್ಟೆ ತರಬೇಕು. ಅದನ್ನು ತಗೊಂಡು ಇವನಿಗೆ ಫಸ್ಟ್ ಹೇರ್ ಕಟ್ ಮಾಡಿಕೊಂಡು, ಆ್ಯಕ್ಚುಲಿ ಅವನಿಗೆ ಕೂದಲೇನು ಜಾಸ್ತಿ ಇಲ್ಲ, ಬಟ್ ಆದರೆ ಇಲ್ಲೆಲ್ಲ ದಬ್ಬ್ರೆ, ಸೊ ನೋಡೋಕ್ಕಾಗ್ತಾ ಇಲ್ಲ ಅವನ್ನ. ಹಾಗಾಗಿ ಹೇರ್ ಕಟ್ ಮಾಡಿಸೋಣ ಅಂತ ಡಿಸೈಡ್ ಮಾಡಿ ಹೇರ್ ಕಟ್ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಬನ್ನಿ. ಆ್ಯಂಡ್ ಆಲ್ಸೋ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಾ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಹಾಯ್ ಮಾಡು, ಈಗ ಮಾಡ್ತವ್ನು ನೋಡಿ, ಅವ್ನು ಕಾಣಿಸ್ತಾವನಲ್ಲ ಅದಕ್ಕೆ ಹಾಯ್ ಮಾಡು. ಹಾಯ್ ಹಾಯ್ ಮಾಡು. ಪರ್ಚ್ಕೊಂಬಿಟ್ಟವನು ಇಲ್ಲಿ ಕೆನೆ ಮೇಲೆ ಅವನು ಮಾಡು. ಹಾಯ್. ಈಗ ಚಿಂತಾಜನಕವಾಗಿ ನೋಡ್ತಾ ಇದ್ದಾನೆ ಅವನು. ಏನದು ಹಾಯ್ ಮಾಡೋ ಮೂಡಲ್ಲಿ ಇಲ್ಲ ಅದು. ಸೊ ನಾವು ರಾಮನಗರದಲ್ಲಿರುವ ಸ್ಪಿನ್ನಿಗೆ ಬಂದ್ವಿ ಅವನಿಗೆ ಹೇರ್ ಕಟ್ ಮಾಡಿಸೋಣ ಅಂತೇಳಿ. ಅವನು ಹೋಗ್ದಾದ್ಮೇಲೆ ಸೈಲೆಂಟಾಗಿ ಇದ್ದ. ಯಾವಾಗ ಮಿಷಿನ್ ತಲೆಗೆ ಹಾಕಿದ್ರು ಹಿಡಿಯೋಕ್ಕಾಗಲಿಲ್ಲ ಅವನ್ನ. ಆ್ಯಕ್ಚುಲಿ ನಾನು ಸ್ವಲ್ಪ ಸೈಲೆಂಟಾಗಿ ಕುತ್ಕೋತಾನೇನೋ ಅಂತ ಅಂದ್ಕೊಂಡೆ, ಬಟ್ ಕುತ್ಕೊಂಡಿಲ್ಲ ಅವನು. ಹೋಟೆಲ್ ಚೆನ್ನಾಗಿ ಕಾಣುವಂಗೆ ಮಾಡಿ ಅಷ್ಟೇ. ಹಾಂ, ಏನು ದೀಕ್ಷ್ ದೀಕ್ಷ್ ಇಲ್ಲಿ ಪಾಪ, ಇಲ್ಲಿ ಕನ್ನಡಿಲಿ ಕಾಣಿಸ್ತಾ ಇದೆಯಾ? ಇಲ್ಲಿ ಕನ್ನಡಿಲಿ. ವಾ ಹೌದು, ಫುಲ್ ನೋಡಿ ಹೆಂಗೆ ಪರ್ಚ್ಕೊಂಡು ಮಾಡಲ್ಲ ಅವರು. ಓ ಇಲ್ಲ ಪಾಪ, ಇಲ್ಲಿ 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 ನೀನೇ ದೀಕ್ಷು ಆಗೋಯ್ತು. ಹೋಗೋಣ ಹೋಗೋಣ. ಹಿಡ್ಕೊಬೇಕಾ? ಹಂಗೆ ಹಿಡ್ಕೊಪ್ಪ. ಇಲ್ಲಿ ಇಲ್ಲಿ ಹಾಯ್ ಮಾಡು ನೋಡೋಣ. ಆ್ಯಕ್ಚುಲಿ ನಾವು ಫಸ್ಟ್ ಟೈಮ್ ಅಲ್ವಾ ಹೇರ್ ಕಟ್ ಮಾಡಿಸ್ತಾ ಇರೋದು. ಅವನಿಗೆ ಯಾವ ರೀತಿ ಕಾಣಿಸ್ತಾನೆ, ಯಾವ ಡಿಸೈನ್ ಮಾಡಿಸಿದ್ರೆ ಹೆಂಗೆ ಕಾಣಿಸ್ತಾನೆ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಅವ್ರಿಗೆ ಆಪ್ಷನ್ ಕೊಟ್ವಿ, ಹೆಂಗೆ ಚೆನ್ನಾಗಿ ಕಾಣಿಸ್ಬೇಕು, ಮೀನ್ಸ್ ಒಟ್ನಲ್ಲಿ ಚೆನ್ನಾಗಿ ಕಾಣಿಸ್ಬೇಕು ಆ ರೀತಿ ಕಟ್ಟಿಂಗ್ ಮಾಡಿಸ್ಕೊಡಿ ಅಂತೇಳಿ ಚೆನ್ನಾಗಿ ಮಾಡಿದ್ರು. ಅದಾದಮೇಲೆ ವಿಶಾಲ್ ಮಾರ್ಟ್ಗೆ ಬಂದ್ವಿ. ಅವ್ನಿಗೊಂದು ಜೀನ್ಸ್ ಪ್ಯಾಂಟ್ ತೊಗೊಂಡು ಬರೋಣ ಅಂತ ಬಂದ್ವಿ, ಬಟ್ ಅವ್ನಿಗೊಂದು 5-6 ಜೊತೆ ಬಟ್ಟೆ ಎತ್ಕೊಂಡು ಬಂದ್ಬಿಟ್ಟೆ. ನಾನು ಇದೇ ಮಾಡ್ತೀನಿ ಯಾವಾಗಲೂ ಗೈಸ್, ವಿಶಾಲ್ ಮಾರ್ಟಿಗೆ ನಾನು ಏನೋ ತೊಗೊಳಕ್ಕೆ ಹೋಗ್ತೀನಿ, ಬಟ್ ಅವನಿಗೇ ಒಂದು 5-6 ಜೊತೆ ಎತ್ಕೊಂಡು ಬರ್ತೀನಿ ಮನೆ ಹತ್ರ ಹಾಕೊಳ್ಳೋದಕ್ಕೆ. ಸೊ ಹಾಗೆ ಆಗೈತೆ. ಅದಾದಮೇಲೆ ಹರೀಶನ್ ಬರ್ಡೇ ಕೂಡ ಬರ್ತಾಯಿದೆ. ಸೊ ಹಾಗಾಗಿ ಅವ್ರಿಗೆ ಬಟ್ಟೆ ತೊಗೊಳ್ಳೋಣ ಅಂಥೇಳಿ ಅವನಿಗೂ ಬಟ್ಟೆ ತೊಗೊಂಡು ಬಂದ್ವಿ. ಬಟ್ಟೆ ತೊಗೊಂಡು ಬಂದಿರೋ ವಿಡಿಯೋ ಕ್ಯಾಪ್ಚರು ಮುಂದೆ ಇದೆ ನೋಡಿ. ನನ್ನ ಮಗ ಇವಾಗ ಭಾರಿ ತೀಟೆ ಸುಬ್ಬ ಆಗ್ಬಿಟ್ಟಿದ್ದಾನೆ, ಹೇಳಿದ ಮಾತೇ ಕೇಳಲ್ಲ. ದೀಕ್ಷಿ ಏನು ಏ ಕಳ್ಳ ಬಾರೋ ಹೊಡಿತೀನಿ.
ಬಂದ್ಬಿಟ್ಟು ಬೈತಾರ ಅವ್ರು ಬಂದ್ಬಿಟ್ಟು. ಏ ಕಳ್ಳ ಎದೋಳಪ್ಪ. ಸೊ ನೋಡ್ತಿದ್ದೀರಲ್ವ ಎಷ್ಟು ತಲಾಟೆ ಆಗ್ಬಿಟ್ಟಿದ್ದಾನೆ ಅಂದರೆ 2 ನಿಮಿಷ ಎತ್ಕೊಂಡ್ರು ಇರ್ತಾ ಇರಲಿಲ್ಲ. ಕೆಳಗಡೆ ಅವನ್ನ ಈ ರೀತಿ ಬಿಟ್ಬಿಡ್ಬೇಕಿತ್ತು. ಬಿಡಲಿಲ್ಲ ಅಂದರೆ ಜೋರಾಗಿ ಅಳೋದು, ಅಕ್ಕಪಕ್ಕ ತಗೊಳ್ಳೋರಿಗೆಲ್ಲ ಡಿಸ್ಟರ್ಬ್ ಆಗ್ತಿತ್ತು. ಸೊ ಹಾಗಾಗಿ ಅವನ್ನ ಕೆಳಗಡೆ ಬಿಟ್ಬಿಟ್ಟು ನೋಡ್ಕೋತಾ ಇದ್ದೆ. ಟ್ರಯಲ್ ರೂಮ್ಗಂತೂ ಹೋಗಿ ಬಾಗ್ಲಾಕೊಂಡ್ಬಿಡ್ತಾ ಇದ್ದ ಅವ್ರ ಅಪ್ಪನ ಜೊತೆ, ಹಂಗೆ ಮಾಡ್ತಾಯಿದ್ದ. ಎಷ್ಟು ತೀಟೆ ಸುಬ್ಬಾಗ್ಬಿಟ್ಟಿದ್ದಾನೆ ಅಂದರೆ ಹಂಗೆ ಮುದ್ದಾಡೋಣ ಅನಿಸುತ್ತೆ, ಅಷ್ಟೊಂದು ಕ್ಯೂಟಾಗಿ ಆಡೋದನ್ನ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಇವಾಗ ಕೆಳಗಡೆ ಬಿಡಲಿಲ್ಲ ಅಂದರೆ ಅವ್ನು ಇರೋದೇ ಇಲ್ಲ ಗೈಸ್. ಜಾಸ್ತಿ ಆಗ್ಬಿಟ್ಟದ್ ನಿಂದು. ಎದ್ದೇಳು ದೀಕ್ಷೆ. ಸೊ ನೋಡಿ ಗೈಸ್, ನನ್ನ ಮಗನ ಏರ್ ಕಟ್ ಹಿಂಗಿದೆ. ಹಾಯ್ ಮಾಡು ಪಪ್ಪ. ಹಾಯ್ ಹಾಯ್ ಪಪ್ಪ ಬರುತ್ತೆ. ಹಾಯ್ ಮಾಡು. ಅವ್ನು ನೋಡ್ಕೊಂಡಿಲ್ಲ ಅಂತಂದರೆ ಹಾಯೇ ಮಾಡಲ್ಲ ಆ್ಯಕ್ಚುಲಿ. ಸೊ ಇವಾಗ ಫ್ರಂಟ್ ಕ್ಯಾಮ್ರಾದಲ್ಲಿ ಹಾಯ್ ಮಾಡಿಸ್ತೀನಿ. ಸೊ ಹಿಂದಕ್ಕೆ ಹೋಗೋ ಮಗನೇ ನೋಡೋಣ. ಕಣ್ಕಪ್ಪು ಎಲ್ಲೋ ಬೀಳಿಸ್ಬಿಟ್ಟಿದ್ದೀನಿ ಗೈಸ್, ಸಿಗ್ತಾ ಇಲ್ಲ. ಹಾಗಾಗಿ ನಾನು ಕಣ್ಕಪ್ಪು ಇನ್ನೂ ಇಟ್ಟಿಲ್ಲ ಬಂಗೊಳಗೆ. ಚಿನಿಮ್ಮ ಹಾಯ್ ಮಾಡಪ್ಪ. ಬೇಡ ಬೋಯ್ ಕೆಲಸ ಅದು. ಕಾಫಿ ಆಯ್ತಾ ಅಂತ ಕೇಳಲ್ವಾ? ಇರುವ ನಿಮಿಷ.